ನಮಸ್ಕಾರ, ವೆಲ್ಕಮ್ ಟು ಯೋರ್ ಟಿವಿ ಕನ್ನಡ. ನೀವೇನಾದರೂ ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡಲು ಇಚ್ಛಿಸುತ್ತಿದ್ರೆ ಭಾರತೀಯ ರೈಲ್ವೆ ಇಲಾಖೆಯು 2025ನೇ ಸಾಲಿನ ಸಹಾಯಕ ಲೋಕೋ ಪೈಲಟ್ ಹುದ್ದೆಗಳ ನೇಮಕಾತಿಗೆ ಅಧಿಕೃತ ಡೀಟೇಲ್ಡ್ ಅಧಿಸೂಚನೆಯನ್ನು ಹೊರಡಿಸಿದೆ. ಇದಕ್ಕೂ ಮುನ್ನ ಶಾರ್ಟ್ ನೋಟಿಫಿಕೇಶನ್ ನಲ್ಲಿ ಈ ಹುದ್ದೆಗಳ ಸಂಖ್ಯೆ 9,900 ಎಂದು ತಿಳಿಸಲಾಗಿತ್ತು. ಆದರೆ ಈಗ ಡೀಟೇಲ್ಡ್ ನೋಟಿಫಿಕೇಶನ್ ನಲ್ಲಿ ಈ ಸಂಖ್ಯೆ ಹೆಚ್ಚಾಗಿದ್ದು ಒಟ್ಟು ಹುದ್ದೆಗಳ ಸಂಖ್ಯೆ 9,970 ಇದೆ. ಅಲ್ಲದೆ ಈ ಹಿಂದೆ ಏಪ್ರಿಲ್ 10ರಿಂದ ಅರ್ಜಿ ಸ್ವೀಕಾರ ಮಾಡಲಾಗುವುದು ಎಂದು ಹೇಳಿದ್ದ ಆರ್ಆರ್ಬಿ ಡೀಟೇಲ್ಡ್ ನೋಟಿಫಿಕೇಶನ್ ನಲ್ಲಿ ಏಪ್ರಿಲ್ 12ರಿಂದ ಅರ್ಜಿ ಸ್ವೀಕಾರ ಮಾಡಲಾಗುವುದು ಎಂದು ಮತ್ತು ಮೇ 11ರವರೆಗೆ ಮಾತ್ರ ಅರ್ಜಿ ಸಲ್ಲಿಕೆಗೆ ಅವಕಾಶ ನೀಡಲಾಗುವುದು ಎಂದು ತಿಳಿಸಿದೆ. ಜಸ್ಟ್ ಎಸ್ಎಸ್ಎಲ್ಸಿ ಜೊತೆಗೆ ಐಟಿಐ ಪಾಸ್ ಆದವರು ಈ ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಮತ್ಯಾಕೆ ತಡ? ಈ ಹುದ್ದೆಗಳ ಕುರಿತು ಸಂಪೂರ್ಣ ಮಾಹಿತಿಯನ್ನ ತಿಳಿದು ಕೇಂದ್ರ ಸರ್ಕಾರಿ ಉದ್ಯೋಗ ಆಸಕ್ತರು ಅರ್ಜಿಯನ್ನ ಸಲ್ಲಿಸಿ. ಬನ್ನಿ ಹಾಗಾದ್ರೆ ಹುದ್ದೆಯ ಕುರಿತು ಮಾಹಿತಿಯನ್ನ ತಿಳಿಯೋಣ. ಮೊದಲು ಹುದ್ದೆಯ ಹೆಸರು ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಅಸಿಸ್ಟೆಂಟ್ ಲೋಕೋ ಪೈಲಟ್. ಹುದ್ದೆಯ ಸಂಖ್ಯೆಗಳು 9,970. ಕರ್ನಾಟಕದಲ್ಲಿ ಹುದ್ದೆಗಳ ಸಂಖ್ಯೆ ಎಷ್ಟು ಎಂಬುದನ್ನ ಅತಿ ಶೀಘ್ರದಲ್ಲೇ ತಿಳಿಸಲಾಗುವುದು ಎಂದಿದ್ದಾರೆ. ಪೇ ಲೆವೆಲ್ ಎಷ್ಟು ಎನ್ನುವುದನ್ನ ನೋಡುವುದಾದ್ರೆ 7ನೇ ಸಿಪಿಸಿಯ ಪ್ರಕಾರ ವೇತನ ಹಂತ 2. ಬೇಸಿಕ್ ಪೇ ಅಂದ್ರೆ ವೇತನ 19,900 ರೂಪಾಯಿ. ವಯಸ್ಸು ಎಷ್ಟು ಅಂತ ತಿಳಿಯುವುದಾದ್ರೆ ದಿನಾಂಕ 1/1/2025ರಂತೆ 18 ವರ್ಷಗಳಿಂದ 30 ವರ್ಷ ವಯೋಮಾನದ ಒಳಗೆ ಇರಬೇಕು. ಆನ್ಲೈನ್ ಮೂಲಕ ಅರ್ಜಿಯನ್ನ ಸಲ್ಲಿಸಲು ಆರಂಭಿಕ ದಿನಾಂಕ 12/4/2025, ಕೊನೆ ದಿನಾಂಕ 11/5/2025. ವಿದ್ಯಾರ್ಹತೆ ಎಸ್ಎಸ್ಎಲ್ಸಿ ಜೊತೆಗೆ ಐಟಿಐ ಪಾಸ್ ಆಗಿರಬೇಕು. ಇನ್ನು ಇಲ್ಲಿ ಅರ್ಜಿ ಸಲ್ಲಿಸುವವರಿಗೆ ಪ್ರಮುಖ ಸೂಚನೆಗಳು ಸಹ ನೀಡಿದ್ದಾರೆ. ಅದೇನು ಅಂದ್ರೆ ಆಧಾರನ ಪರಿಶೀಲಿಸದ ಅರ್ಜಿಗಳಿಗೆ ನೇಮಕಾತಿ ಪ್ರಕ್ರಿಯೆಯ ಪ್ರತಿ ಹಂತದಲ್ಲೂ ವಿಶೇಷ ವಿವರವಾದ ಪರಿಶೀಲನೆಯಿಂದಾಗಿ ಆಗುವ ಅನಾನುಕೂಲತೆ ಮತ್ತು ಹೆಚ್ಚುವರಿ ವಿಳಂಬವನ್ನ ತಪ್ಪಿಸಲು ಆನ್ಲೈನ್ ಅರ್ಜಿಯನ್ನ ಭರ್ತಿ ಮಾಡುವಾಗ ಅಭ್ಯರ್ಥಿಗಳು ಆಧಾರನ್ನ ಬಳಸಿ ತಮ್ಮ ಪ್ರಾಥಮಿಕ ವಿವರಗಳನ್ನ ಪರಿಶೀಲಿಸಲು ನಿಖರವಾಗಿ ಸೂಚಿಸಲಾಗಿದೆ. ಆಧಾರ್ ಪರಿಶೀಲನೆಯನ್ನ ಯಶಸ್ವಿಗೊಳಿಸಲು ಆಧಾರ್ನಲ್ಲಿನ ಹೆಸರು ಮತ್ತು ಜನ್ಮ ದಿನಾಂಕವನ್ನ 10ನೇ ತರಗತಿಯ ಪ್ರಮಾಣ ಪತ್ರದಲ್ಲಿ ಲಭ್ಯವಿರುವ ಪೂರ್ಣ ಹೆಸರು ಮತ್ತು ಜನ್ಮ ದಿನಾಂಕದೊಂದಿಗೆ 100% ತಾಳೆಯಾಗಿಸಲು ಆಧಾರವನ್ನ ನವೀಕರಿಸಬೇಕು. ಅದೇ ರೀತಿ ಆನ್ಲೈನ್ ಅರ್ಜಿಯನ್ನ ಭರ್ತಿ ಮಾಡುವ ಮೊದಲು ಆಧಾರನ್ನ ಇತ್ತೀಚಿನ ಫೋಟೋ ಮತ್ತು ಇತ್ತೀಚಿನ ಬಯೋಮ್ಯಾಟ್ರಿಕ್ ನೊಂದಿಗೆ ಅಂದ್ರೆ ನಿಮ್ಮ ತಂಬ ನವೀಕರಿಸಬೇಕಾಗುತ್ತೆ. ಈ ಅಧಿಸೂಚನೆಯು ಸಂಪೂರ್ಣವಾಗಿ ಸೂಚಕ ಸ್ವರೂಪದ್ದಾಗಿದೆ. ಪೂರ್ಣ ವಿವರಗಳಿಗಾಗಿ ಅರ್ಜಿದಾರರು ಆನ್ಲೈನ್ ಅರ್ಜಿಯನ್ನ ಭರ್ತಿ ಮಾಡುವ ಮೊದಲು ವಿವರವಾದ ಸಿಇಎನ್ ಸಂಖ್ಯೆ 1/2025 ಎಎಲ್ಪಿ ಅನ್ನ ಸಂಪೂರ್ಣವಾಗಿ ಪರಿಶೀಲಿಸಲು ಸೂಚಿಸಲಾಗಿದೆ. ಹಾಗಾದ್ರೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಬೇಕಾದ ದಾಖಲೆಗಳು ಏನು ಎಂಬ ಮಾಹಿತಿಯನ್ನ ತಿಳಿಯುವುದಾದ್ರೆ ಮೊದಲು ಆಧಾರ್ ಕಾರ್ಡ್, ಎಸ್ಎಸ್ಎಲ್ಸಿ ಅಂಕಪಟ್ಟಿ, ಜನ್ಮ ದಿನಾಂಕ ದಾಖಲೆ ಹಾಗೂ ಐಟಿಐ ಶಿಕ್ಷಣ ದಾಖಲೆ ಹಾಗೂ ಜಾತಿ ಪ್ರಮಾಣ ಪತ್ರ, ಇಮೇಲ್ ವಿಳಾಸ, ಮೊಬೈಲ್ ನಂಬರ್, ಸಹಿ ಸ್ಕ್ಯಾನ್ ಕಾಪಿ, ಪಾಸ್ಪೋರ್ಟ್ ಅಳತೆ ಭಾವಚಿತ್ರ ಸ್ಕ್ಯಾನ್ ಕಾಪಿ, ಬೇಸಿಕ್ ಹಾಗೂ ವೈಯಕ್ತಿಕ ಸವಿವರಗಳು ನೀಡಬೇಕಾಗುತ್ತೆ. ಇನ್ನು ಈ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸುವ ವಿಧಾನ ಹೇಗೆ ಎಂದು ಈಗ ನೋಡೋಣ. ಏಪ್ರಿಲ್ 12ರಂದು ಈ ಹುದ್ದೆಗಳಿಗೆ ಅರ್ಜಿಯ ಡೈರೆಕ್ಟ್ ಲಿಂಕ್ ಅನ್ನ ಆರ್ಆರ್ಬಿ ವೆಬ್ಸೈಟ್ ನಲ್ಲಿ ನೀಡಲಾಗುವುದು. ಆರ್ಆರ್ಬಿ ವೆಬ್ಸೈಟ್ ಅಂದ್ರೆ www.rrbnc.gov.in ಗೆ ಭೇಟಿ ನೀಡಿ ಮುಖಪುಟದಲ್ಲಿ ಸಿಇಎನ್ 1/2025 ಕ್ಲಿಕ್ ಇಯರ್ ಟು ಅಪ್ಲೈ ಎಂದಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಆರ್ಆರ್ಬಿ ನೇಮಕಾತಿ ಅರ್ಜಿಯ ವೆಬ್ ಪೇಜ್ ಪೋರ್ಟಲ್ ತೆರೆಯುತ್ತದೆ. ಅಪ್ಲೈ ಎಂದಿರುವಲ್ಲಿ ಕ್ಲಿಕ್ ಮಾಡಿ 2 ಆಯ್ಕೆಗಳು ಕಾಣಿಸುತ್ತೆ. ಅದರಲ್ಲಿ ಕ್ರಿಯೇಟ್ ಅನ್ ಅಕೌಂಟ್ ಎನ್ನುವ ಆಪ್ಷನ್ ಮೇಲೆ ಆಯ್ಕೆ ಮಾಡಿ ಕ್ಲಿಕ್ ಮಾಡಿ. ನಂತರ ಆನ್ಲೈನ್ ರಿಜಿಸ್ಟ್ರೇಷನ್ ವೆಬ್ ಪೇಜ್ ಅನ್ನ ತೆರೆಯುತ್ತೆ. ಬೇಸಿಕ್ ಡೀಟೇಲ್ಸ್ ನೀಡಿ ರಿಜಿಸ್ಟರ್ ಮಾಡಿಕೊಳ್ಳಿ. ರಿಜಿಸ್ಟರ್ ನಂಬರ್, ಜನ್ಮ ದಿನಾಂಕ ಮಾಹಿತಿ ನೀಡಿ ಮತ್ತೆ ಲಾಗಿನ್ ಆಗಿ. ಈ ಹಂತಗಳಲ್ಲಿ ಅರ್ಜಿಗೆ ಕೇಳಲಾದ ಮಾಹಿತಿಗಳನ್ನ, ವೈಯಕ್ತಿಕ ವಿವರಗಳನ್ನ ಟೈಪ್ ಮಾಡಿ ಅರ್ಜಿ ಪೂರ್ಣಗೊಳಿಸಿ. ಅರ್ಜಿ ಸಬ್ಮಿಟ್ ಮಾಡುವ ಮುನ್ನ ನೀಡಿದ ಮಾಹಿತಿಗಳನ್ನ ಸರಿಯಾಗಿ ಇವೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಮತ್ಯಾಕೆ ತಡ? ನಿಮಗೆ ಇಷ್ಟ ಇದ್ದಲ್ಲಿ ಜಾಬ್ಗೆ ಅಪ್ಲೈ ಮಾಡಿ ಕೆಲಸ ನಿಮ್ಮದಾಗಿಸಿಕೊಳ್ಳಿ. ಆಲ್ ದಿ ಬೆಸ್ಟ್. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.